ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ ಆರಾಧ್ಯ. ಪ್ರಿಯ ವೀಕ್ಷಕರೇ, ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಜನತಾ ದರ್ಶನದ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಇತ್ತೀಚೆಗೆ ಆ ಜನತಾ ದರ್ಶನದ ಕಾರ್ಯಕ್ರಮ ನಡೆಯುತ್ತಿಲ್ಲ. ಆ ಕಾರ್ಯಕ್ರಮ ನಡೆದರೆ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ಅಸಹಾಯಕರಿಗೆ ಬಹಳ ಒಳ್ಳೆಯದಾಗುತ್ತದೆ. ಹಾಗಾಗಿ ಜನತಾ ದರ್ಶನದ ಕಾರ್ಯಕ್ರಮವನ್ನು ಮಾನ್ಯ ಸಂಸದರು ಮತ್ತೆ ಪುನರ್ ಪ್ರಾರಂಭಿಸಬೇಕು ಎಂದು ಅಣಕನೂರಿನ ಸಾಮಾಜಿಕ ಹೋರಾಟಗಾರರಾದ ಅಶ್ವಥ್ರವರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಸಾಹೇಬರು ಅವರು ಗೆದ್ದಾಗಿಂದ ಈ ಜಿಲ್ಲಾ ಕಚೇರಿ ಏನಿದೆ ಇಲ್ಲಿ ಪ್ರತಿ ಸೋಮವಾರ ಬಂದು ಜನತಾ ಕಾರ್ಯಕ್ರಮ ಅಂತ ಮಾಡ್ತಿದ್ರು. ಸುಮಾರು 2 ವರ್ಷದಿಂದ ಮಾಡ್ತಾಯಿದ್ರು. ಈ ನಡುವೆ ಒಂದು 2-3 ತಿಂಗಳಿಂದ ಸುಮಾರು 15-20 ವಾರಗಳಿಂದ ಬರ್ತಾಯಿಲ್ಲ. ನಾನು ಮೊನ್ನೆ ಸಲ ದಿಶಾ ಮೀಟಿಂಗ್ ದಿನ ಕೇಳಿದೆ, ಸ್ವಾಮಿ ಏನು ಸ್ವಾಮಿ ಈ ಥರ ಜನತಾ ದರ್ಶನ ಇಲ್ಲ, ಬರ್ತಾಯಿಲ್ಲ ಅಂತ ಕೇಳಿದಕ್ಕಿಲ್ಲ, ಮಾಡೋಣ, ಸೆಷನ್ ಇತ್ತು ಇಷ್ಟು ದಿನ, ಸೆಷನ್ ಮುಗಿದ ಮೇಲೆ ಬರ್ತೀನಿ ಅಂತ ಹೇಳಿದರು. ಮತ್ತು ಸೆಷನ್ ಮುಗಿದ ಮೇಲೂ 3 ವಾರ ಪಿ ಎನ್ ಯಾವಾಗೂ ವಾರ ಕೇಳಿದೆ, ಬರ್ತಾರ ಸಾಹೇಬ್ರು ಅಂತ. ನೆನ್ನೆನೂ ಕೇಳಿದೆ, ಹೋದ ಸೋಮವಾರ ಇಲ್ಲ ಸಾಹೇಬ್ರೆಲ್ಲ ಬ್ಯುಸಿ ಇದ್ದಾರೆ, ಬರ್ತಾಯಿಲ್ಲ ಅಂದರು. ಅದಕ್ಕೆ ಅಲ್ಲಿ ಸಾಹೇಬ್ರು ಬಂದು ಜನತಾ ಕಾರ್ಯಕ್ರಮ ಮಾಡಿದಾಗ ಹೆಣ್ಮಕ್ಳು, ಓದೋ ಮಕ್ಕಳು, ಹೆಣ್ಮಕ್ಳು, ಹುಡುಗರು, ವಯಸ್ಸಾದವರು, ನಮ್ಮಂಥವರು ಪ್ರತಿಯೊಬ್ಬರಿಗೂ ಕಷ್ಟಗಳು ಏನಿದೆಯೋ ಕುಂದುಕೊರತೆಗಳು ಹೇಳ್ಕೊತೀವಿ ಸಾಹೇಬ್ರ ಹತ್ರ. ಅರ್ಜಿಗಳ ಮುಖಾಂತರ ತೊಗೊತಾರೆ, ಪಿ ಎಗಳು ಎಂಟ್ರಿ ಮಾಡ್ಕೊತಾರೆ. ಆಮೇಲೆ ಅವ್ರ ಕಷ್ಟಕ್ಕೆ ಅಧಿಕಾರಿಗಳನ್ನ ಕರೆಸಿ ಹೇಳ್ತಾರೆ, ಇಲ್ಲ ಫೋನ್ ಮುಖಾಂತರ ಹೇಳಿ. ಒಳ್ಳೆ ಕಾರ್ಯಕ್ರಮ ಅದು. ಅಂಥದನ್ನು ಇವಾಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಅದನ್ನು ಮತ್ತೆ ಈ ಸೋಮವಾರದಿಂದ ಮುಂದುವರಿಸ್ಕೊಂಡು ಹೋಗಲಿ ಅಂತ ಅವರಲ್ಲಿ ಕಳಕಳಿ ಮನವಿ ಮಾಡಿಕೊಡ್ತಾ ಪತ್ರಿಕಾಗೋಷ್ಠಿ ತಿಳಿಸ್ತಾ ಇದ್ದೀವಿ. ಇಷ್ಟೇ ವಿಚಾರ, ಇನ್ನೇನು.